ಕಾದ ಹಾಲಿಗೆ ಈ ಕಾಳುಗಳನ್ನು ಹಾಕಿ ತಕ್ಷಣವೇ ಆಗುತ್ತೆ ಚಮತ್ಕಾರ. ಕಾಫಿಯನ್ನು ಇಷ್ಟಪಟ್ಟು ಕುಡಿಯೋರು ತಪ್ಪದೆ ನೋಡಲೇಬೇಕಾದಂಥ ವಿಡಿಯೋ ಇದು. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಬೇಸಿಗೆಗಾಲ ಸಿಕ್ಕಾಪಟ್ಟೆ ಸೆಕೆ ಇದೆ. ನಾವು ಎಷ್ಟು ಚೆನ್ನಾಗಿ ನೀರು ಕುಡಿತೀವಿ, ನೀರಿನ ಅಂಶ ಇರೋವಂಥ ಆಹಾರಗಳನ್ನ ಸೇವಿಸ್ತೀವಿ, ಅಷ್ಟು ನಮ್ಮ ಆರೋಗ್ಯನ ಚೆನ್ನಾಗಿರುತ್ತೆ. ಆದರೂ ಕೂಡ ತುಂಬಾ ಡಿಹೈಡ್ರೇಷನ್ ಆಗ್ತಿದೆ, ದೇಹ ನಿರ್ಜಲೀಕರಣ ಆಗ್ತಾ ಇದೆ ಅಂದರೆ ಕೆಲವೊಂದು ಟಿಪ್ಗಳನ್ನ ಫಾಲೋ ಮಾಡಲೇಬೇಕು. ನಿಂಬೆಹಣ್ಣಿನ ಜ್ಯೂಸ್ ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ಒಳ್ಳೆ ಹಣ್ಣುಗಳನ್ನು, ಸೀಸನಲ್ ಫ್ರೂಟ್ಸ್ಗಳನ್ನ ತಿನ್ನಬೇಕು. ಅದ್ರ ಜೊತೆಗೆ ನೋಡಿ, ಯಾರಿಗೆಲ್ಲ ವಾಂತಿ ಆಗ್ತಾ ಇದೆ, ಬಾಯಿ ಎಲ್ಲ ಕೆಟ್ಟೋಗಿದೆ ಅಂತನ್ನೋರು ನಿಂಬೆಹಣ್ಣನ್ನು ತಗೊಳ್ಳಿ. ಒಂದು 3 ನಿಂಬೆಹಣ್ಣನ್ನು ತಗೊಂಡು ಈ ರೀತಿ ಒಂದು ತಟ್ಟೆನ ತಗೊಂಡು ನಿಂಬೆಹಣ್ಣನ್ನು ಕಟ್ ಮಾಡಿ ಈ ನಿಂಬೆಹಣ್ಣಿನ ರಸನ ತಟ್ಟೆಗೆ ಹಿಂಡ್ಕೋಬೇಕಾಗತ್ತೆ, ಬೀಜನೆಲ್ಲ ತೆಗಿಬೇಕಾಗತ್ತೆ. ನಿಂಬೆಹಣ್ಣಿನ ರಸನ ತಟ್ಟೆಗೆ ಹಾಕೊಂಡ್ಮೇಲೆ ಈಗ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ, ಅದಕ್ಕೆ ಕೆಂಪು ಕಲ್ಲು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಕಲ್ಲು ಸಕ್ಕರೆ ಅನ್ನೋದು ದೇಹಕ್ಕೆ ತುಂಬಾ ತಂಪು. ಕೆಲವರಿಗೆ ಬೇಸಿಗೆನಲ್ಲಿ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಸೊ ಹಾಗಾಗಿ ಈ ಕೆಂಪು ಸಕ್ಕರೆನ ದೇಹ ತಂಪು ಮಾಡೋದಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ. ಕಲ್ಲು ಸಕ್ಕರೆನ ನೋಡಿ ಈ ಥರ ಕುಟ್ಟಿ ಪುಡಿ ಮಾಡಿಕೊಂಡು ನಿಂಬೆಹಣ್ಣಿನ ರಸದ ಜೊತೆಗೆ ತಟ್ಟೆನಲ್ಲಿ ನಾವು ಸೇರಿಸ್ಕೋಬೇಕಾಗುತ್ತೆ. ನೀವು ಬೇಕಂದರೆ ಸಕ್ಕರೆನ ಬಳಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದ್ರ ಜೊತೆಗೆ ಚೂರು ಕಲ್ಲು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ನೋಡಿ ಏಲಕ್ಕಿನ ತೊಗೊಂಡಿದ್ದೀನಿ. ಏಲಕ್ಕಿ ಇದು ಆಪ್ಷನಲ್ಲು, ಬೇಕಂದರೆ ನೀವು, ನಾನಿಲ್ಲಿ ಏಲಕ್ಕಿ ಸಿಪ್ಪೆನ ತೆಗೆದ್ಬಿಟ್ಟು ಒಳಗಿರೋಂಥ ಬೀಜಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕುಟ್ಟಿ ಪುಡಿ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ ಅಂದರೆ ಏಲಕ್ಕಿನ ಸ್ಕಿಪ್ ಮಾಡಬಹುದು. ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ, ಇದನ್ನು ಸಿದ್ಧ ಮಾಡಿಕೊಂಡು ಒಂದು 4 ರಿಂದ 5 ದಿನಗಳ ಕಾಲ ಬಿಸಿಲಲ್ಲಿ ಇದನ್ನು ಮೇಲೊಂದು ಬಟ್ಟೆ ಥರ ತೆಳುವಾದ ಬಟ್ಟೆನ ಕಟ್ಬಿಟ್ಟು ಒಣಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಒಣಗಿಸಿದ್ರೆ ನೋಡಿ ಈ ರೀತಿ ಗಂಟಂಟು ಥರ ಈ ಥರ ಗಟ್ಟಿಯಾಗುತ್ತೆ. ಇದು ಒಂದು ರೀತಿ ಪಾಕ ತೆಗೆದ್ರೆ ಯಾವ ಥರ ಬರುತ್ತೆ ಆ ಥರ ಬರುತ್ತೆ ನೋಡಿ. ಈ ಥರ ಬಂದಮೇಲೆ ಇದನ್ನು ನೋಡಿ ಎಲ್ಲ ಒಂದು ಕಡೆ ಈ ಥರ ಒಂದು ಚಾಕುನ ತೊಗೊಂಡು ಅಥವಾ ಒಂದು ಸ್ಪೂನನ್ನು ತೊಗೊಂಡು ಒಂದು ಕಡೆ ಈ ಥರ ಹಾಕೋಬೇಕಾಗುತ್ತೆ. ಇದೊಂದು ಚೂರು ಕೂಡ ಕೈಗೆ ಅಂಟೋದಿಲ್ಲ ನೋಡಿ. ಈ ಚಾಕ್ಲೇಟ್ ಎಲ್ಲ ಹೆಂಗೆ ಗಟ್ಟಿ ಬರುತ್ತೆ ಆ ಥರ ಗಟ್ಟಿ ಬಂದಿರುತ್ತೆ. ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ. ಪ್ರತಿನಿತ್ಯ ಇದನ್ನು ಸೇವಿಸೋದ್ರಿಂದ ಒಂದು ರೀತಿ ಡಿಹೈಡ್ರೇಷನ್ ಅನ್ನೋದು ಆಗೋದಿಲ್ಲ. ಮತ್ತು ನಿಂಬೆಹಣ್ಣನ್ನು ಬಳಸಿದ್ದೀವಿ, ಆರೋಗ್ಯಕ್ಕೆ ಒಳ್ಳೆಯದು. ಅದ್ರ ಜೊತೆಗೆ ನಾವು ಕಲ್ಲು ಸಕ್ಕರೆ ಬಳಸಿದ್ದೀವಿ, ಮತ್ತು ಏಲಕ್ಕಿ ಕೂಡ ಅಷ್ಟೇ. ಉರಿ ಮೂತ್ರದ ಸಮಸ್ಯೆ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ, ಮತ್ತು ತುಂಬಾ ಒಳ್ಳೆಯದು, ಡಿಹೈಡ್ರೇಷನ್ ಆಗೋದಿಲ್ಲ. ಮತ್ತು ವಾಂತಿ ಏನಾದರೂ ಆಗ್ತಿದ್ರು ನೀವು ಈ ಒಂದು ರೆಮಿಡಿಯನ್ನು ತೊಗೊಂಡ್ರೆ ಆದಷ್ಟು ಬೇಗ ವಾಮಿಟಿಂಗ್ ಸ್ಟಾಪ್ ಆಗೋದಕ್ಕೆ, ವಾಂತಿ ನಿಲ್ಲೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ. ಖಂಡಿತ ನೀವು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಈ ರೆಮಿಡಿಯನ್ನು ಮಾಡಿಟ್ಕೊಂಡ್ರೆ ನಿಮಗೆ ಬೇಸಿಗೆ ಕಾಲದಲ್ಲಿ ತುಂಬಾ ಉಪಯೋಗ ಆಗುತ್ತೆ. ಖಂಡಿತ ನೋಡಿ. ಮುಂದಿನ ಟಿಪ್, ನಾನಿಲ್ಲಿ ನಿಂಬೆಹಣ್ಣಿನ ಸಿಪ್ಪೆನ ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನು ಬಳಸ್ತಾ ಇರ್ತೀವಿ, ಆದರೆ ಸಿಪ್ಪೆನ ಬಿಸಾಡೋ ಬದಲಿಗೆ ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ 1 ಲೋಟ ಆಗೋಷ್ಟು ನೀರನ್ನು ಹಾಕೋಬೇಕಾಗುತ್ತೆ. 5 ರಿಂದ 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನಂತರ ಪಾತ್ರೆನ ಸ್ಟವ್ವಿಂದ ಕೆಳಗಡೆ ಇಳಿಸಿ, ಬಿಸಿ ಇರುತ್ತಲ್ವ, ಈ ರೀತಿ ಒಂದು ಸ್ಮ್ಯಾಶರ್ನ ತೊಗೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ನಿಂಬೆಹಣ್ಣಿನಲ್ಲಿರುವಂಥ ಸತ್ವ ಎಲ್ಲ ಈ ನೀರಿನಲ್ಲಿ ಬಂದಿರುತ್ತಲ್ಲ, ನಿಂಬೆಹಣ್ಣಿನ ಸಿಪ್ಪೆನ ತೆಗಿಬೇಕಾಗುತ್ತೆ. ನಂತರ ಇದ್ರ ಜೊತೆಗೆ ಈಗ ನಾನು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗ್ತಾ ಇದೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಶಾಂಪು ಹಾಕ್ಕೋಬೋದು, ಇಲ್ಲಾಂದರೆ ಪಾತ್ರೆ ತೊಳೆಯೋಕ್ಕೆ ಬಳಸುವಂಥ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕ್ಕೋಬೋದು. 1 ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ, ಹೋಮ್ ಮೇಡ್ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧನೇ ಆಗೋಯಿತು. ಇದನ್ನು ನಾವು ಕಿಟಕಿ ಕ್ಲೀನ್ ಮಾಡೋದಕ್ಕೆ, ಬಾಕ್ಲು ಕ್ಲೀನ್ ಮಾಡೋದಕ್ಕೆ, ಇನ್ನೂ ಸಾಕಷ್ಟು ಕ್ಲೀನಿಂಗ್ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಬೋದು. ಯಾವ ಥರ ಅಂತ ನೋಡೋಣ ಬನ್ನಿ. ಈಗ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಫ್ರಿಡ್ಜ್ ಡೋರ್ ಎಲ್ಲ ಕೆಲವೊಮ್ಮೆ ಏನಾಗುತ್ತೆ, ಒಂಥರ ಶೈನಿಂಗ್ ಎಲ್ಲ ಹೋಗ್ಬಿಟ್ಟಿರುತ್ತೆ, ಡಲ್ ಆಗಿರುತ್ತೆ. ಆ ಥರ ಆಗಿದೆ ಅಂತಂದರೆ ಜಸ್ಟ್ ಈ ಒಂದು ಕ್ಲೀನಿಂಗ್ ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ನೋಡಿ, ನಾನು ಇಲ್ಲಿ ಹಾಕಿ ಒಂದು ಕಡೆ ಒರೆಸಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಈ ಲಿಕ್ವಿಡನ್ನು ಹಾಕಿರೋ ಕಡೆ ಶೈನಿಂಗ್ ಆಗಿ ಹೊಳಿತಾ ಇದೆ ಅಂತ ನೀವೇ ಇಲ್ಲಿ ಗಮನಿಸ್ಬೋದು. ಮೊದಲು ಹೇಗಿತ್ತು, ಈ ಲಿಕ್ವಿಡನ್ನು ಹಾಕಿ ಒರೆಸಿದ ನಂತರ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ, ವ್ಯತ್ಯಾಸವನ್ನು ನೋಡ್ತಾ ಇದ್ದೀರಲ್ಲ. ಈ ಥರ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಹೊರಗಡೆ ಎಲ್ಲ ಕ್ಲೀನಾಗಿ ಒರೆಸ್ಕೊಬೋದು. ಅದರ ಜೊತೆಗೆ ನೋಡಿ, ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ತುಂಬಾ ಜಿಡ್ಡಾಗಿದೆ ಅಂತಂದರೆ ಈ ಒಂದು ಲಿಕ್ವಿಡನ್ನು ಹಾಕ್ಕೊಂಡು ನಂತರ ಬಟ್ಟೆನ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಬಿಡಿ. ಈ ಸ್ಟೀಲ್ ಗ್ಯಾಸ್ ಸ್ಟವ್ ಆದರೆ ಅದು ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಮತ್ತು ಗ್ಲಾಸ್ ಟಾಪ್ ಇದ್ದರೂ ಕೂಡ
ಕೂಡ ಅಷ್ಟೇ ಲಿಕ್ವಿಡನ್ನು ಹಾಕಿ ಒರೆಸ್ಕೊಂಡ್ರೆ ಜಿಡ್ಡಿನ ಅಂಶ ಎಲ್ಲ ಕೂಡ ಕ್ಲೀನಾಗಿ ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿ ಗ್ಯಾಸ್ ಸ್ಟವ್ ಅನ್ನೋದು ಕ್ಲೀನ್ ಆಗುತ್ತೆ. ಈ ವಿಧಾನದಲ್ಲಿ ನಾವು ಲಿಕ್ವಿಡನ್ನು ತಯಾರಿಸಿಟ್ಕೊಂಡ್ರೆ ಸುಮಾರು ಕ್ಲೀನಿಂಗ್ ಕೆಲಸಕ್ಕೆ ನಾವು ಇದನ್ನು ಬಳಸ್ಕೋಬೋದು. ನೋಡಿ ಗ್ಯಾಸ್ ಸ್ಟವ್ ಅನ್ನೋದು ಮೊದಲು ಬಿಫೋರ್ ಹೇಗಿತ್ತು, ನಂತರ ಯಾವ ಥರ ಕ್ಲೀನ್ ಆಗಿದೆ ಅಂಥೇಳಿ. ಅದೇ ಥರ ನೋಡಿ ಟೈಲ್ಸ್ ಕೂಡ ಅಷ್ಟೇ, ಕೆಲವೊಮ್ಮೆ ಉಪ್ಪು ಕಲೆ ಆಗಿರುತ್ತಲ್ವ, ತುಂಬಾ ಕರೆ ಆಗಿಬಿಟ್ಟಿರುತ್ತೆ. ಸೊ ಈ ಥರ ಕಲೆ ಆಗಿದೆ, ಕೊಳೆ ಆಗಿದೆ ಟೈಲ್ಸ್ ಅಂತಂದರೆ ಈ ಸ್ಪ್ರೇನ ಹಾಕ್ಬಿಟ್ಟು ಈ ಸ್ಪ್ರೇ ಹಾಕಿದ್ಮೇಲೆ ಒಂದು ಸ್ಟೀಲ್ದು ಸ್ಕ್ರಬ್ಬರ್ ತೊಗೊಂಡು ಜಸ್ಟ್ ಹೀಗೆ ಲೈಟಾಗಿ ಉಜ್ಜಿದ್ರೆ ಸಾಕು. ನಂತರ ಕ್ಲೀನಾಗಿ ಒರೆಸ್ಕೊಂಡ್ರೆ ನೋಡಿ ಮೊದಲು ಹೇಗಿತ್ತು ಟೈಲ್ಸ್ ಅನ್ನೋದು, ನಂತರ ಯಾವ ಥರ ಕ್ಲೀನಾಗಿದೆ ಅಂಥೇಳಿ ನೀವೇ ಇಲ್ಲಿ ವ್ಯತ್ಯಾಸವನ್ನು ನೋಡಬಹುದು. ಈ ಒಂದು ಕ್ಲೀನಿಂಗ್ ಟಿಪ್ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ಈಗ ನೋಡಿ ನಾನೊಂದು ಪ್ಲಾಸ್ಟಿಕ್ ಒಂದು ಚಿಕ್ಕ ಡಬ್ಬಿನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ನಂತರ ಕರ್ಪೂರನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಅದರ ಜೊತೆಗೆ ಒಂದು ಒಳ್ಳೆ ಫ್ರಾಗ್ರೆನ್ಸ್ ಇರೋ ಅಂಥ ಅಗರಬತ್ತಿನ ತೊಗೊಂಡಿದ್ದೀನಿ. ಅಗರಬತ್ತಿನ ನೋಡಿ ಈ ರೀತಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಈ ಥರ ಈ ಮೂರನ್ನು ಹಾಕಿದ ನಂತರ ಈಗ ಡಬ್ಬಿಯನ್ನು ಮುಚ್ಚಳವನ್ನು ಕ್ಲೋಸ್ ಮಾಡಿಕೊಂಡು ಒಂದು ಚಾಕುನೇನಾದರೂ ಬಿಸಿ ಮಾಡಿಕೊಂಡು ಈ ಮುಚ್ಚಳ ಬರುತ್ತೆ ನೋಡಿ, ಈ ಮುಚ್ಚಳದ ಮೇಲೆ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದರಿಂದ ಒಳ್ಳೆ ಘಮ ಅನ್ನೋದು ಬರ್ತಾ ಇರುತ್ತೆ. ಇದನ್ನು ನಾವು ವಾಶ್ರೂಮ್ನಲ್ಲಿ ಬಳಸ್ಬೋದು. ಕೆಲವೊಮ್ಮೆ ಟಾಯ್ಲೆಟ್ನಿಂದ ದುರ್ಗಂಧ ಅನ್ನೋದು ಬರ್ತಾ ಇರುತ್ತಲ್ವ, ಇದನ್ನು ಇಡೋದ್ರಿಂದ ಯಾವುದೇ ರೀತಿಯ ದುರ್ಗಂಧ ಅನ್ನೋದು ಬರೋಲ್ಲ, ತುಂಬ ಘಮ ಅಂತಿರುತ್ತೆ. ಅದ್ರ ಜೊತೆಗೆ ಕಬೋರ್ಡ್ಗಳಲ್ಲಿ ಇದನ್ನು ಇಡೋದಕ್ಕೆ ಬಳಸ್ಬೋದು. ಒಂದೊಳ್ಳೆ ಘಮ ಅನ್ನೋದಿರುತ್ತೆ. ಒಂದೊಳ್ಳೆ ರೂಮ್ ಫ್ರೆಶ್ನರ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಖಂಡಿತ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಕಾದಂಥ ಹಾಲಿಗೆ, ಬಿಸಿ ಬಿಸಿಯಾದ ಹಾಲಿಗೆ ಈ ಒಂದು ಕಾಳುಗಳನ್ನು ಹಾಕಿದರೆ ನೀವು ಶಾಕ್ ಆಗ್ತೀರಾ. ಕಾಫಿ ಕುಡಿಯೋದನ್ನೇ ಬಿಡ್ತೀರಾ. ಕಾಫಿ ಬೇಡಪ್ಪ ಇದೇ ಸಾಕಪ್ಪ ಅಂತ ಅಂತೀರಾ. ಖಂಡಿತ ಗ್ಯಾರಂಟಿ ಹೇಳ್ತೀನಿ ನೋಡಿ. ಯಾವ ಕಾಳು, ಏನು ಮಾಡೋ ವಿಧಾನ ಹೇಗೆ, ಇದೇನಿದು ಕಾಫಿಗೆ ಅಡಿಕ್ಟ್ ಆಗಿರೋರು ಕಾಫಿನ ಬಿಡ್ಬೋದಾ, ಅಷ್ಟು ಚೆನ್ನಾಗಿದು ಹೆಲ್ಪ್ ಮಾಡುತ್ತಾ ಅಂದರೆ ಹೌದು. ಬನ್ನಿ ಹಾಗಿದ್ರೆ ಹೇಗೆ ಅಂತೇಳಿ ತಟ್ಟಂತ ನೋಡೋಣ ಬನ್ನಿ. ಹಾಲಿಗೆ ಯಾವ ಥರ ಈ ಕಾಳನ್ನು ಹಾಕೋದು ಅಂತ. ಈಗ ಮೊದಲು ಸ್ಟವನ್ನು ಹಚ್ಚಿ ಒಂದು ಪ್ಯಾನನ್ನು, ತವಾನ ಕಾಯೋದಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ. ನೀವು ಒಂದು ಬಾಣಲೆಯನ್ನಾದರೂ ಕಾಯೋದಕ್ಕೆ ಅಂತೇಳಿ ಬಾಣಲಿಲಾದರೂ ಇದನ್ನು ಹುರ್ಕೋಬೋದು. ನಾನೀಗ ತವ ಮೇಲೆ ಕಾಬೂಲ್ ಕಡಲೆಕಾಳು ಅಂತ ಇದನ್ನು ಕರೀತಾರೆ, ಕಾಬೂಲ್ ಕಡಲೆಕಾಳನ್ನು ಹಾಕಿ, ಅಂದರೆ ವೈಟ್ ಕಲರ್ ಬರುತ್ತಿದ್ದು, ಇದರಲ್ಲಿ ಬ್ರೌನ್ ಕಲರ್ ಕೂಡ ಬರುತ್ತೆ, ಬಟ್ ಕಾಬೂಲ್ ಕಡಲೆಕಾಳನ್ನು ತೊಗೊಂಡು ಇದನ್ನು ತವ ಮೇಲೆ ಹಾಕಿ ಒಂದು ಇಡಿ ಆಗೋಷ್ಟು ಕಡಲೆಕಾಳನ್ನು ಹಾಕಿ ಚೆನ್ನಾಗಿ ಇದನ್ನು ಮೊದಲು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಆಮೇಲೆ ಲೋ ಫ್ಲೇಮ್ ಮಾಡಿ ಮತ್ತು 5 ನಿಮಿಷಗಳ ಕಾಲ, 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮತ್ತು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಒಂದು ಕಾಳನ್ನು ತೊಗೊಂಡು ಬಾಯಿಗೆ ಹಾಕಿದ್ರೆ ಅದು ಪುಡಿ ಆಗಬೇಕು ಈಸಿಯಾಗಿ. ಸೊ ಅಲ್ಲಿವರೆಗೂ ಇದನ್ನು ಹುರ್ಕೊಂಡು ನಂತರ ಆರಿದ ನಂತರ ಬಿಸಿ ಕಡಿಮೆ ಆದಮೇಲೆ ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಾಳನ್ನು ಹಾಕಿದ ಮೇಲೆ ಈಗ ಇದನ್ನು ನುಣ್ಣಗೆ ಫೈನ್ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಬನ್ನಿ ಫೈನ್ ಪೌಡ್ರ್ ಮಾಡ್ಕೊಂಡು ಬರೋಣ. ಸೊ ಇವಾಗ ನಾನು ಇದನ್ನು ಪುಡಿ ಮಾಡಿಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗೆ ಈ ಒಂದು ಪುಡಿ ಅನ್ನೋದು ಸಿದ್ಧ ಆಗಿದೆ ಅಂತೇಳಿ ನೋಡ್ತಾ ಇದ್ದೀರಲ್ವಾ. ಇದನ್ನು ಒಂದು ಏರ್ಟೈಟ್ ಬಾಕ್ಸ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸುಮಾರು ದಿನಗಳವರೆಗೆ, ತಿಂಗಳವರೆಗೆ ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಇವಾಗ ನೋಡಿ ಒಂದು ಲೋಟದಲ್ಲಿ ನಾನು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸಿದ್ಧ ಮಾಡ್ಕೊಂಡಿರೋಂಥ ಈ ಒಂದು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಈ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪುಡಿಯ ಜೊತೆಗೆ ಬಿಸಿಯಾದ ಹಾಲನ್ನು ಬಿಸಿ ಹಾಲನ್ನು, ಕಾಯಿಸಿರೋಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿದ್ಧ ಆಗೇ ಹೋಯಿತು ನೋಡಿ. ಇನ್ಸ್ಟೆಂಟಾಗಿ ಈ ಒಂದು ಕಾಫಿ ರುಚಿನ ಮರೆಸೋ ಅಂಥ, ಕಾಫಿಗಿಂತ ತುಂಬಾ ಆರೋಗ್ಯಕ್ಕೆ, ಅಂದರೆ ಕಾಫಿ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತೇಳಿ ಹೇಳ್ತಾರೆ ಸಾಮಾನ್ಯವಾಗಿ, ಬಟ್ ಇದು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಭೀಮಬಲ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಬೆಳಗ್ಗೆ ಸಂಜೆ ಕಾಫಿ ಟೀ ಕುಡಿಯೋವಂಥ ಚಟ ಇರೋರು ಖಂಡಿತ ನೀವು ಕಾಫಿ ಟೀ ಬದಲಿಗೆ ಇದನ್ನು ಮಾಡಿಕೊಡಿರಿ. ಕಾಫಿ ಟೀನೇ ಬೇಡ ಅಂತೀರ, ಅಷ್ಟು ಚೆನ್ನಾಗಿ ರುಚಿ ಇರುತ್ತೆ. ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ಕುಡಿತಾರೆ. ಖಂಡಿತ ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಟಿಪ್ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಯಿತು ಅಂದರೆ ಯಾರೆಲ್ಲ ಕಾಫಿನ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಏನಂದರೆ ಅವ್ರ ಆರೋಗ್ಯ ಕೂಡ ಚೆನ್ನಾಗಿರಲಿ ಅಂತೇಳಿ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋ ಟಿಪ್ಸಲ್ಲಿ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಆಲ್. ತುಂಬು ಹೃದಯದ ಧನ್ಯವಾದಗಳು.